ಜಮೀರ್ ಬಾ ಇಲ್ಲಿ ನನ್ನ ಕಾರು ಹತ್ತು ಅಂತ ಹೇಳಿದ್ದಾರೆ. ಜಮೀರ್ನ ಜೊತೆಗೆ ಕರೆದೊಯ್ದ ಸಿಎಂ ಸಿದ್ದರಾಮಯ್ಯ. ವಿಧಾನಸೌಧಕ್ಕೆ ಒಟ್ಟಿಗೆ ತೆರಳಿದ ಇಬ್ಬರು ನಾಯಕರು. ಒಂದು ಕಡೆ ಸಿಎಂ ನಿವಾಸಕ್ಕೆ ಬಂದಿದ್ದಂತಹ ಸಚಿವ ಜಮೀರ್ ಅಹಮದ್ ಇಲ್ಲಿ ಮಾತನಾಡೋದು ಬೇಡ, ಕಾರಲ್ಲಿ ಹೋಗೋಣ ಅಂಥೇಳಿ ಕಾರಲ್ಲಿ ಹೋಗ್ತಾ ಮಾತಾಡೋಣ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರಂತೆ. ಬೈ ಎಲೆಕ್ಷನ್ ಷಡ್ಯಂತ್ರದ ಬಗ್ಗೆ ಇಬ್ಬರು ಕೂಡ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಅನ್ನುವಂತಹ ಸಾಕಷ್ಟು ಮಾತುಗಳು ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಒಂದು ಕಡೆ ಜಮೀರ್ರಿಂದ ವಿವರಣೆ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆಯಾಗಿದೆ. ಜಮೀರ್ ಬಾ ಇಲ್ಲಿ ಕಾರತ್ತು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಒಂದು ಏನಲ್ಲ ಆರೋಪಗಳು ಕೇಳಿಬರ್ತಾ ಇದೆ. ವಿಧಾನಸೌಧಕ್ಕೆ ಒಟ್ಟಿಗೆ ತೆರಳಿದ್ದಾರೆ ಇಬ್ಬರು ನಾಯಕರು. ಸಿಎಂ ನಿವಾಸಕ್ಕೆ ಬಂದಿದ್ದಂತಹ ಸಚಿವ ಜಮೀರ್ ಅಹಮದ್ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಕರೆದಿದ್ದಾರೆ. ಇಲ್ಲಿ ಮಾತಾಡೋದು ಬೇಡ, ಕಾರಲ್ಲಿ ಹೋಗೋಣ ಬಾ ಅಂತೇಳಿ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಕಾರಲ್ಲಿ ಹೋಗ್ತಾ ಮಾತಾಡೋಣ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡಿದ್ದಾರೆ. ಬೈ ಎಲೆಕ್ಷನ್ ಷಡ್ಯಂತ್ರದ ಬಗ್ಗೆ ಇಬ್ಬರು ಕೂಡ ಮಾತುಕತೆ ನಡೆಸಿದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಅನುಮಾನ ಸೃಷ್ಟಿಯಾಗಿದೆ. ಜಮೀರಿಂದ ವಿವರಣೆ ಪಡೆದಿದ್ದಾರಾ ಸಿಎಂ ಸಿದ್ದರಾಮಯ್ಯನವರು? ಈ ಒಂದು ಬೈ ಎಲೆಕ್ಷನಲ್ಲಿ ಸಾಕಷ್ಟು ಆರೋಪಗಳು ಕೂಡ ಸಾಕಷ್ಟು ಕೇಳಿಬಂದಿದೆ. ಸೊ ಇದರಲ್ಲಿ ನಿಮ್ಮ ಮುಸ್ಲಿಂ ನಾಯಕರಾಗಿರ್ಬೋದು, ಲೀಡರ್ಸ್ಗಳು ಅವರೇ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ? ಒಂದು ಕಡೆ ಹೈಕಮಾಂಡ್ ಅವರು ಕೂಡ ನಮಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅವರು ಕೂಡ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಬೈ ಎಲೆಕ್ಷನ್ ಈಗಾಗಲೇ ಮುಗಿದೋಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಯಾಕೆ ಕೇಳಿ ಬರ್ತಾ ಇದೆ ಅನ್ನುವಂತಹದ ಆ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರ ಜೊತೆಗೆ ಕಾರ್ನಲ್ಲಿ ಮಾತನಾಡಿರಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈ ಒಂದು ಬೈ ಎಲೆಕ್ಷನ್ನಲ್ಲಿ ಷಡ್ಯಂತ್ರಗಳ ಬಗ್ಗೆ ಇಬ್ಬರೂ ಕೂಡ ಮಾತುಕತೆ ಮಾಡಿರಬಹುದು ಅನ್ನುವಂತಹ ಅನುಮಾನಗಳು ಕೂಡ ಇದೆ. ಅದರ ಜೊತೆಗೆ ಸಾಕಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಹರಿದಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಜಮೀರ್ ಅಹಮದ್ ಅವರು ಎಂಟ್ರಿಯನ್ನು ಕೊಟ್ಟಿರ್ತಾರೆ. ಇಬ್ಬರು ಕೂಡ ಮಾತುಕತೆಯನ್ನು ಮಾಡ್ತಾರೆ. ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ಕೂಡ ಈಗಾಗಲೇ ಏನು ಕೇಳಿದ್ದೀವಿ. ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅನ್ನುವಂತಹ ಅನುಮಾನಗಳು ಕ್ವಶನ್ಗಳು ಸಹಿತ ಇದ್ವು. ಸೊ ಈ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರನ್ನ ತಮ್ಮ ಕಾವೇರಿ ನಿವಾಸಕ್ಕೆ ಕರೆದು ಒಂದಿಷ್ಟು ಮಾತುಕತೆಯೊಂದನ್ನು ಮಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ನಿಮ್ಮ ಮುಸ್ಲಿಂ ಲೀಡರ್ಸ್ಗಳೇ, ಮುಸ್ಲಿಂ ನಾಯಕರೇ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ? ಸದ್ಯದ ಮಟ್ಟಿಗೆ ಹೈಕಮಾಂಡ್ ಅವರು ಇದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಮಾತುಕತೆಯೊಂದನ್ನು ಮಾಡಿದ್ದಾರೆ ಜಮೀರ್ ಅಹಮದ್ ಅವರ ಜೊತೆಗೆ. ಯಾಕೆಂದರೆ ಸಿಎಂ ಸಿದ್ದರಾಮಯ್ಯನವರು ಒಂದು ಕಡೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರ ಆಪ್ತ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಸೀರ್ ಅವರಾಗಿರ್ಬೋದು, ಇಬ್ಬರು ಕೂಡ ಈಗಾಗಲೇ ರಿಸೈನನ್ನು ಮಾಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಅವರ ಮೇಲೆ ಸಾಲು ಸಾಲು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಜಮೀರ್ ಅವರ ಮೇಲೂ ಕೂಡ ಸಾಕಷ್ಟು ಆರೋಪ ಕೇಳಿ ಬಂದಿದೆ.